Praise the Lord. Praise the Lord. Hallelujah. 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 ಪ್ರಾರ್ಥನೆ ಎಂದರೆ ಏನು? ದೇವರೊಟ್ಟಿಗೆ ಮಾತನಾಡುವುದು ಪ್ರಾರ್ಥನೆ. ನಾವು ಸಮುವೇಲನ ಗ್ರಂಥದಲ್ಲಿ ನೋಡ್ತೀವಿ, ಸಮುವೇಲನನ್ನ ದೇವರು ಸಮುವೇಲನೆ ಎಂದು ಕರೀತಾರೆ. 3 ಬಾರಿ ಕರೆದಾಗ 3ನೇ ಬಾರಿ ಏನು ಹೇಳ್ತಾನೆ? ಸಿದ್ಧನಿದ್ದೇನೆ ಎಂದು ಹೇಳುವುದು. ದೇವರು ನಮ್ಮೊಟ್ಟಿಗೆ ಮಾತನಾಡಲು ಬಯಸುವಾಗ ನಾವು ಅವರೊಟ್ಟಿಗೆ ಮಾತಾಡಬೇಕು. ನಾವು ಅವರೊಟ್ಟಿಗೆ ಮಾತಾಡಲು ಬಯಸುವಾಗ ನಾವು ಅವರೊಟ್ಟಿಗೆ ಮಾತಾಡಬೇಕು. ಪ್ರಾರ್ಥನೆ ಎಂಬುದು ನನ್ನ ಮತ್ತು ದೇವರ ನಡುವೆ ಇರುವ ಸೇತುವೆ. ಈ ಪ್ರಾರ್ಥನೆಯನ್ನು ನಾವು ಹೇಗೆ ಮಾಡೋದು? ನಾವು ಸಾಮಾನ್ಯವಾಗಿ ಪ್ರಾರ್ಥನೆ ಅಂದರೆ ನಮ್ಮದೇ ಆದ ಭಾಷೆಯಲ್ಲಿ ನಾವು ಪ್ರಾರ್ಥಿಸ್ತೀವಿ. ಪ್ರಾರ್ಥನೆಗೆ 4 ವಿಷಯಗಳುಂಟು, 4 ಸಂಗತಿಗಳುಂಟು. ಆ ಸಂಗತಿಗಳನ್ನು ನಾವು ಅನ್ವಯಿಸಿ ಪ್ರಾರ್ಥಿಸಬೇಕು. ನಾವು ಎಲ್ಲಿ ಪ್ರಾರ್ಥಿಸಲಿ, ದೇವಾಲಯದಲ್ಲಿ ಪ್ರಾರ್ಥಿಸಲಿ, ಮನೆಯಲ್ಲಿ ಪ್ರಾರ್ಥಿಸಲಿ, ಅಥವಾ ಎಲ್ಲೋ ಒಂದು ಕಡೆ ಪ್ರಾರ್ಥಿಸುವಾಗ, ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುವಾಗ ನಾವು ನಿಯಮವನ್ನು ನಾವು ಪಾಲಿಸಬೇಕು. ಮೊದಲನೆಯದಾಗಿ ದೇವರನ್ನು ಆರಾಧಿಸಬೇಕು. ಇದು 4 ವಿಷಯಗಳನ್ನು ಇಂಗ್ಲಿಷ್ನಲ್ಲಿ ಆಕ್ಟ್ಸ್ ಅಂತ ಹೇಳ್ತಾರೆ. ಆಕ್ಟ್ಸ್, ACTS. ಈ ACTS ಎಂದರೆ ಆಕ್ಟ್ಸ್ ಅಂತ. ಈ 4 ಅಕ್ಷರಗಳಲ್ಲಿ 4 ವಿಷಯಗಳು ಅಡಕವಾಗಿದೆ. ಅದಾಗಿದೆ ಎ ಫಾರ್ ಅಡೋರೇಷನ್. ಅಡೋರೇಷನ್ ಅಂದರೆ ದೇವರನ್ನ ಆರಾಧಿಸುವುದು. ದೇವರನ್ನು ನಾನು ಆರಾಧಿಸುವುದಂದ್ರೆ ದೇವರ ಮುಂದೆ ನಾನು ಹೋಗಿ ನನ್ನ ಕೋರಿಕೆಗಳನ್ನು ಹೇಳೋದಲ್ಲ. ನಾನು ದೇವರ ಬಳಿಗೆ ಹೋದಾಗ ದೇವರನ್ನ ತಂದೆ ಎಂದು ಸ್ವೀಕರಿಸಿ, ನನ್ನ ಸೃಷ್ಟಿಕರ್ತನೆಂದು ಸ್ವೀಕರಿಸಿ, ನನ್ನ ಎಲ್ಲ ಕಾರ್ಯಗಳನ್ನು ತನ್ನಿಂದ ಸಾಧಿಸುತ್ತಾನೆ ಎಂದು ತಿಳಿದು ಮೊಣಕಾಲುಗಳ ಕರಗಳನ್ನೆತ್ತಿ ಆತನನ್ನು ಹೊಗಳಿ ಆಡಿ ಸ್ತುತಿಸುವುದು. ಸ್ತುತಿಸಿ ಆತನು ಮಾಡಿದ ಎಲ್ಲ ಕಾರ್ಯಗಳನ್ನು ನೆನಪಿಗೆ ಮಾಡಿಕೊಂಡು ಇಂಥ ಕಾರ್ಯಗಳನ್ನು ಪ್ರೀತಿಯಿಂದ ಮಾಡಿದ ದೇವರನ್ನ ಪ್ರೀತಿಯಿಂದ ನಾನು ಹೊಗಳಿ ಹಾಡುವುದು. ಕೀರ್ತನೆಗಾರ ಹೇಳ್ತಾನೆ, 95ನೇ ಕೀರ್ತನೆ 6ನೇ ವಾಕ್ಯದಲ್ಲಿ, ಬನ್ನಿ ಆರಾಧಿಸೋಣ, ಬಾಗಿ ವಂದಿಸೋಣ, ನಮ್ಮನ್ನು ಸೃಷ್ಟಿಸಿದ ಪ್ರಭುವಿಗೆ ಸಾಷ್ಟಾಂಗವೆರಗೋಣ ಅಂತ ಹೇಳ್ತಾನೆ. ಬನ್ನಿ ದೇವರನ್ನ ಆರಾಧಿಸೋಣ. ಯಾವ ರೀತಿಯಲ್ಲಿ? ಬಾಗಿ ವಂದಿಸೋಣ. ಆತನು ನಮ್ಮ ಸೃಷ್ಟಿಕರ್ತನು, ಆತನು ನನ್ನ ಪ್ರಭುವು, ಆತನನ್ನ ಅರಸನು, ಆತನನ್ನ ದೇವರು, ನನ್ನ ಎಲ್ಲಾ ಕಾರ್ಯಗಳಿಗೂ ನನ್ನನ್ನು ಅನುಗ್ರಹಿಸಲು ಶಕ್ತನು ಎಂದು ಆತನನ್ನ ಹೊಗಳಿ ಆಡುವಾಗ ಆ ದೇವರ ಪ್ರೀತಿಯನ್ನು ನಾವು ಅನುಭವಿಸ್ತೀವಿ. ನಾವು ಆ ದೇವರನ್ನು 20 ನಿಮಿಷ ಸ್ತುತಿಸಿ ಆರಾಧಿಸುವಾಗ ನಾವು ಪ್ರಪಂಚದ ವಿಷಯಗಳೆಲ್ಲ ಮರೆತು ದೇವರನ್ನು ಸ್ತುತಿಸಿ ಆರಾಧಿಸುವಾಗ ಆ ದೈವ ಪ್ರೀತಿ ನಮ್ಮಲ್ಲಿ ಹಿಡಿದು ಬರ್ತದೆ. ಆ ದೈವ ಪ್ರೀತಿಯನ್ನು ನಾನು ಅನುಭವಿಸುತ್ತಾ ದೇವರ ಆ ಉನ್ನತವಾದ ಪ್ರೀತಿ, ಆ ಪರಿಶುದ್ಧವಾದ ಪ್ರೀತಿಯ ಅನುಭವ ನನ್ನ ಹೃದಯಕ್ಕೆ ಯಾವಾಗ ಸ್ಪರ್ಶಿಸುತ್ತೆ, ನನ್ನ ಹೃದಯದಲ್ಲಿರುವ ಭಾರ ಬಿಟ್ಟು ಹೋಗುತ್ತೆ. ಈ ಒಂದು ಉನ್ನತವಾದ ಪ್ರೀತಿಯನ್ನು ನಾನು ಅನುಭವಿಸುತ್ತಾ ದೇವರ ಮುಂದೆ ನಾನು ಪಶ್ಚಾತ್ತಾಪ ಪಡ್ತೀನಿ. ಪಶ್ಚಾತ್ತಾಪ ಪಡೆದ ನನ್ನ ಹೃದಯ ಅಶುದ್ಧತೆ ಎಲ್ಲವನ್ನ ದೇವರ ಮುಂದೆ ಸಮರ್ಪಿಸಿ ನಾನು ಹೇಳಿದೆ. 4 ಅಕ್ಷರಗಳಲ್ಲಿ 2ನೇ ಅಕ್ಷರ ಸಿ ಫಾರ್ ಕನ್ಫೆಷನ್. ಕನ್ಫೆಷನ್ ಅಂದ್ರೆ ಪಾಪ ನಿವೇದನೆ, ಅರಿಕೆ ಮಾಡುವಂಥದ್ದು. ಅಪ್ಪ, ನಿನ್ನನ್ನು ಅಪಾರವಾಗಿ ಪ್ರೀತಿಸಿದ್ಯಾ, ನನಗಾಗಿ ನಿನ್ನ ಪುತ್ರನನ್ನೇ ಕೊಟ್ಟಿದ್ಯಾ, ನನ್ನ ಪುತ್ರನ ರಕ್ತದ ಮೂಲಕ ನನ್ನ ಕೈಗೆ ಕೊಂಡುಕೊಂಡಿದ್ದ, ನಿನಗೆ ವಿರುದ್ಧವಾಗಿ ನಾನು ಜೀವಿಸ್ತಾ ಇದ್ದೇನೆ. ಆದ ಕಾರಣ ನಾನು ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿರಿ. ದೇವರನ್ನು ಆರಾಧಿಸಿ ದೇವರ ಮುಂದೆ ನನ್ನ ತಪ್ಪನ್ನು ಒಪ್ಪಿಕೊಳ್ಳುವಾಗ ದೇವರ ಮುಂದೆ ಎಲ್ಲ ಪಾಪಗಳನ್ನು ನಾವು
ಸಮರ್ಪಿಸುವಾಗ ನಮ್ಮಲ್ಲಿರುವ ಎಲ್ಲ ಅಶುದ್ಧತೆಗಳು ಬಿಟ್ಟು ಹೋಗುತ್ತದೆ. ಈ ಅಶುದ್ಧತೆಗಳು ನಮ್ಮನ್ನು ಬಿಟ್ಟು ಹೋಗುವಾಗ ನಮ್ಮಲ್ಲಿ ಕತ್ತಲೆ ಹೋಗಿ ಬೆಳಕು ಬರುತ್ತದೆ. ನಮ್ಮ ಎಲ್ಲ ಕಾರ್ಯಗಳನ್ನು ದೇವರ ಮುಂದೆ ಸಮರ್ಪಿಸಿ ನಾವು ಕನ್ಫೆಷನ್ ಹೇಗೆ ಮಾಡ್ತೀವಿ? ಪಾಪ ನಿವೇದನೆ 2 ಪಾಪನ 3 ಪಾಪನ ಹೇಳಿಬಿಟ್ಟು ಈಗ ಹೇಳಿದ ಪಾಪಕ್ಕೂ ಮರೆತು ಹೋದ ಪಾಪಕ್ಕೂ ಕ್ಷಮೆ. ಇದಲ್ಲ ಪಾಪ ನಿವೇದನೆ ಮಾಡಬೇಕಾದ್ರೆ, ಇದಲ್ಲ ಪಾಪ ನಿವೇದನೆ ಪರಿಪೂರ್ಣವಾಗಿ ಮಾಡಬೇಕಿಲ್ಲ. ಪಾಪ ನಿವೇದನೆ ಮಾಡುವಾಗ ಪೂರ್ಣವಾಗಿ ಪಾಪ ನಿವೇದನೆ ಮಾಡಬೇಕು. ಮರೆತು ಹೋದೆ ಅನ್ನುವ ಪಾಪ ಯಾವುದು ಇರಬಾರ್ದು. ಎಲ್ಲ ನಾನು ಮಾಡಿದ್ದೀನಿ ಪಾಪ, ಇಂಥವ್ರನ್ನ ಬೈದಿದ್ದೀನಿ, ಇಂಥವ್ರನ್ನ ಮಾಡಿದ್ದೀನಿ, ಇಂಥವ್ರು ವಿರುದ್ಧ ಇದ್ದೀನಿ, ಕೆಟ್ಟ ಮಾತು ಮಾತಾಡಿದ್ದೀನಿ, ಈ ರೀತಿ ನಾನು ಆಲೋಚನೆಯಲ್ಲಿ ಯಾವುದೋ ಒಂದು ಆಲೋಚನೆಯಲ್ಲಿ ತಪ್ಪುಗಳನ್ನು ಮಾಡಿದ್ದೀನಿ. ಎಲ್ಲವನ್ನ ನಾನು ಬಿಡಿಸಿ 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 ಹೇಳುವಾಗ ನನ್ನಲ್ಲಿ ಯಾವ ಕೆಟ್ಟದ್ದು ಇರೋದಿಲ್ಲ, ಯಾವ ಕೆಡುಕು ಇರೋದಿಲ್ಲ. 1 ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯ ನೋಡೋಣ. ಯೋಹಾನನ ಬರೆದ ಮೊದಲ ಪತ್ರ 1ನೇ ಅಧ್ಯಾಯ 9ನೇ ವಾಕ್ಯ. ಪ್ರತಿಯಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡರೆ ಆಗ ಪರಿಶುದ್ಧರು ನೀತಿವಂತರು ಆದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮಲ್ಲಿ ಅನೀತಿ ಅಧರ್ಮಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತಾರೆ. ನೋಡಿ, ನಾವು ಸಂಪೂರ್ಣ ಪಾಪಗಳನ್ನು ಒಪ್ಪಿಕೊಳ್ಳುವಾಗ, ನಮ್ಮಲ್ಲಿರುವ ಕೆಟ್ಟದನ್ನೆಲ್ಲ ಒಪ್ಪಿಕೊಳ್ಳುವಾಗ ನಮ್ಮಲ್ಲಿರುವ ಅನೀತಿಗಳು ಅಧರ್ಮಗಳನ್ನೆಲ್ಲ ಹೋಗಲಾಡಿಸಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತಾರೆ. ಕೀರ್ತನೆ 66:18 ಹೇಳುತ್ತೆ, ಕೆಟ್ಟತನವನ್ನು ನಾನು ಮನದಲ್ಲಿ ಇಟ್ಟಿದ್ದರೆ ಮುಟ್ಟುತ್ತಿರಲಿಲ್ಲ ಆತನಿಗೆ ನನ್ನ ಮೊರೆ. ನಾನು ಮರೆತು ಹೋದ ಪಾಪಗಳನ್ನು ನಾನು ಮುಚ್ಚಿಟ್ಟುಕೊಂಡ್ರೆ ದೇವರ ಮುಂದೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ. ಸಿಗ್ತದ? ಇದಕ್ಕೆ ಮರೆತು ಹೋದ ಪಾಪ ಯಾವುದು ಇರಕೂಡದು. ಎಲ್ಲವೂ ಮಾಡಿದ ಪಾಪಗಳೇ, ಎಲ್ಲವನ್ನ ನೆನಪಿಗೆ ಮಾಡಿಕೊಂಡು ದೇವರ ಮುಂದೆ ಅರಿಕೆ ಮಾಡುವಂಥದ್ದು. ಮೊದಲನೆಯದಾಗಿ ಥ್ಯಾಂಕ್ಸ್ ಗಿವಿಂಗ್, ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡುವಂಥದ್ದು. ನನ್ನ ಪಾಪಗಳನ್ನು ನಾನು ಅರಿಕೆ ಮಾಡುವಾಗ ನನಗೆ ಅರಿವಾಗುತ್ತೆ, ನನ್ನ ಪಾಪಗಳನ್ನು ಕ್ಷಮಿಸಲಾಗಿವೆ. ಆ ದೈವ ಪ್ರೀತಿ ಮತ್ತು ದೈವ ಕ್ಷಮೆ ನನ್ನಲ್ಲಿ ಇಳಿದು ಬರುವಾಗ ನನ್ನಲ್ಲಿ ಮಾರ್ಪಾಡಾಗುವ ಅನುಭವವನ್ನು ದೇವರು ನಮಗೆ ಕೊಡ್ತಾರೆ. ಪರಿಪೂರ್ಣವಾಗಿ ನೀತಿವಂತರಾಗಿ ನಾವು ಮಾಡುವಾಗ ದೈವಾನುಭವ ನಮಗೆ ಗೊತ್ತಾಗುತ್ತೆ. ಈ ಪಾಪಗಳು, ನಾವು ಮಾಡಿದ ಈ ಕಡು ಪಾಪಗಳು, ಮಾರಕವಾದ ಪಾಪಗಳೆಲ್ಲವನ್ನ ಕ್ಷಮಿಸಿದ ದೇವರೇ ಈ ಧನ್ಯವಾದಗಳು. ನಾನು ಎಷ್ಟು ಕೆಟ್ಟವನಾಗಿದ್ರು ನನ್ನನ್ನು ಪ್ರೀತಿಸ್ತೀಯಲ್ಲ, ಅದಕ್ಕೆ ಧನ್ಯವಾದಗಳು. ನನ್ನ ಮುಂದೆ ಕೆಟ್ಟವನಾಗಿ ಮೊಣಕಾಲು ಊರಿದ್ರು ನನ್ನ ಮಗ ಎಂದು ಅಪ್ಪಿಕೊಳ್ಳುತ್ತೀಯಲ್ಲ, ಅದಕ್ಕೆ ಧನ್ಯವಾದಗಳು. ನನ್ನ ಬಾಯಿಂದ ಎಷ್ಟು ಹೋಲಿಸಾದ್ರು ನನ್ನ ನಾಲಿಗೆಯಲ್ಲಿ ನಿನ್ನನ್ನು ಸ್ತುತಿಸಲು ನನಗೊಂದು ಅವಕಾಶ ಮಾಡಿಕೊಟ್ಟಿದೆಯಲ್ಲ, ಅದಕ್ಕಾಗಿ ಸ್ತೋತ್ರಗಳು. ಅಪ್ಪ, ನನ್ನ ಹೆಚ್ಚಾಗಿ ಪ್ರೀತಿಸಿದೆಯಲ್ಲ, ಇನ್ನೂ ನನ್ನ ಪ್ರೀತಿಸ್ತಾ ಇದೆಯಲ್ಲ, ನಾನು ಇನ್ನೂ ಪಾಪಿ ಆಗಿರುವಾಗಲೇ ನನಗಾಗಿ ಜೀವ ಕೊಟ್ಟೆಯಲ್ಲ, ದೇವರಿಗೆ ಸ್ತೋತ್ರ. ಹೀಗೆ ಹೃದಯದಿಂದ ಬರಬೇಕು. ಯಾರು ಬರೆದು ಕೊಟ್ಟಿದ್ದು, ಯಾರು ಹೇಳ್ಕೊಟ್ಟ ಪ್ರಾರ್ಥನೆ ಎಲ್ಲ ನನ್ನ ಹೃದಯದಿಂದ ನನ್ನ ದೇವರನ್ನ ಪ್ರೀತಿಸುವಾಗ, ಆ ಪ್ರೀತಿಯ ಅನುಭವವನ್ನು ಪಡೆಯುವಾಗ, ಆ ಪ್ರೀತಿ ನನಗೆ ಏನೆಲ್ಲ ನೀಡಿತು ಅದೆಲ್ಲವನ್ನು ನೆನಪು ಮಾಡಿಕೊಂಡು ನಾವು ಆತನಿಗೆ ನಮ್ಮನ್ನೇ ಪೂರ್ಣವಾಗಿ ಸಮರ್ಪಿಸುವಾಗ ಪರಿಪೂರ್ಣವಾದ ಆರಾಧನೆಯಾಗಿ ಮಾರ್ಪಡುತ್ತದೆ. ನಮ್ಮ ಜೀವನದಲ್ಲಿ ಹಳೆಯ ಕಾರ್ಯಗಳು ಯಾವುದು ಉಳಿಯೋದಿಲ್ಲ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಬೇಕು. ಎಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. 1 ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಇರುತ್ತೆ, ಎಲ್ಲಾ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದೇನೆ. 500 ಕೊಡು, 1000 ಕೊಡುವಲ್ಲ, ನೀನು ಇಷ್ಟು ಹಣ್ಣು ತಗೋಬ, ಅಷ್ಟು ಹಣ್ಣು ತಗೋಬ. ದೇವರು ನಮ್ಮಿಂದ ಅಪೇಕ್ಷೆ ಏನು ಮಾಡಲ್ಲ. ಆತ ನಮಗೆ ಮಾಡೋದಕ್ಕಾಗಿ ಕೃತಜ್ಞತೆ ಸಲ್ಲಿಸಬೇಕು. ಅದು ಬದುಕಿದ್ದೀನಿ ಸ್ವಾಮಿ, ಸ್ತೋತ್ರ. ಇವತ್ತು ನನ್ನ ಕುಟುಂಬದಲ್ಲಿ ಯಾವ ಕೇಳು ಆಗಿಲ್ಲ, ಅದಕ್ಕಾಗಿ ಸ್ತೋತ್ರ. ಇವತ್ತು ನನ್ನ ಮಗಳು, ನನ್ನ ಮಗನು, ನನ್ನ ಕುಟುಂಬ ಎಲ್ಲ ಸಂತೋಷವಾಗಿ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಮಕ್ಕಳು, ಮರಿಮಕ್ಕಳನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಕಳೆದೊಂದು ದಿನ, ಕಳೆದೊಂದು ರಾತ್ರಿ ಅನೇಕ ಜನರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಅನೇಕರು ರೋಗಿಯಾಗಿದ್ದಾರೆ, ಅನೇಕರು ಅಂಗವೈಕಲ್ಯತೆಯನ್ನು ಪಡೆದುಕೊಂಡಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ನನ್ನನ್ನು ಕಾದಿದ್ದಕ್ಕಾಗಿ ಸ್ತೋತ್ರ.
ಉಸಿರಾಡುವ ಶಕ್ತಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕೃತಜ್ಞತಾ ಸ್ತುತಿಗೆ ಎಲ್ಲೇ ಇಲ್ಲ. ಅದನ್ನೆಲ್ಲ ಸ್ತುತಿಸಿ 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 ನಾವು ಸಮರ್ಪಿಸಿ ನಾವು ಪಾಪ ಮಾಡೋದಿಲ್ಲ ಎನ್ನುವಾಗ, ಆತನಿಗಾಗಿ ನಮ್ಮನ್ನೇ ಒಪ್ಪಿಸಿಕೊಳ್ಳುವಾಗ, ಆತನಿಗೆ ತಮಗಿಲಾದದ್ದು ಜಗತ್ತಿನಲ್ಲಿ ಯಾವುದು ಇರೋದಿಲ್ಲ. ಇದಾಗಿ ದೈವ ಅನುಭವ. ಇದಾದ ಮೇಲೆ ಸಪ್ಲಿಕೇಶನ್ ಅಂದರೆ ವಿಜ್ಞಾಪನೆಗಳು, ನಿವೇದನೆ. ನಾವು ಎಲ್ಲ ಕಾರ್ಯಗಳನ್ನೆಲ್ಲ ಆತನ ಮುಂದೆ ಒಪ್ಪಿಸುವಂಥದ್ದು. ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯ ಸಂದೇಶ 7:7 ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ಕೇಳಬೇಕು, ತಟ್ಟಬೇಕು, ಹುಡುಕಬೇಕು. 1 ತಿಮೋತಿ 2:1 ಸಂತ ಪೌಲ ತಿಮೋತಿಗೆ ಹೇಳ್ತಾರೆ, ಮೊದಲು ಮಾನವರೆಲ್ಲರಿಗಾಗಿ ಪ್ರಾರ್ಥಿಸು. ಮಾನವರೆಲ್ಲರಿಗಾಗಿ ದೇವರಿಗೆ ವಿಜ್ಞಾಪನೆ ಮಾಡು. ಪ್ರಾರ್ಥನೆ ಭಿನ್ನಃ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಬೇಕೆಂದು ಹೇಳಿಕೊಳ್ಳುತ್ತೇನೆ. ವಿಜ್ಞಾಪನೆ ಎಲ್ಲ ಮಧ್ಯಸ್ಥಿಕೆ ಪ್ರಾರ್ಥನೆ ಎಲ್ಲವೂ ಇದರಲ್ಲಿ ಅಡಕ. ಯಾವಾಗ ನಾನೆಲ್ಲ ಸಂಪೂರ್ಣವಾಗಿ ನನ್ನನ್ನು ಶುದ್ಧೀಕರಿಸಿಕೊಂಡು ದೇವರನ್ನು ಹೊಗಳಿಯಾಡಿ ನಾನು ದೇವರ ಅಭಿಷೇಕದಲ್ಲಿ ಮಾರ್ಪಡುವಾಗ ನನ್ನ ಬಾಯಿಂದ ಹೊರಡುವ ಮಾತುಗಳು ಪ್ರಾರ್ಥನೆಯಾಗಿ ಮಾರ್ಪಡುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಇದು ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಈ ಕ್ಯಾರಿಸ್ಮೆಟಿಕ್ ಪ್ರಾರ್ಥನೆ ಎಲ್ಲೇ ಹೋಗಲಿ, ಫಸ್ಟ್ ನಾವೇನು ಮಾಡ್ತೀವಿ? ಸ್ತುತಿ, ಆರಾಧನೆ. ಮೊದಲನೇದಾಗಿ ದೇವರನ್ನು ಹೊಗಳಿ ಆಡ್ತೀವಿ. ತ್ರಿಯೇಕ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸ್ತೀವಿ. ಆ ದೇವರನ್ನು ನಾವು ಆರಾಧಿಸುವಾಗ ದೇವರ ಮಧ್ಯದಲ್ಲಿ ಯಾವ ಸಂತರನ್ನು ನಾವು ಬರಮಾಡಿಕೊಳ್ಳೋದು. ಯಾಕಂದರೆ ಎಲ್ಲರಿಗಿಂತ ಶ್ರೇಷ್ಠರು ದೇವರು. ಆ ದೇವರನ್ನು ಸ್ತುತಿಸಿ ಆರಾಧಿಸಿ ಆ ದೇವರ ಶಕ್ತಿ ನಮ್ಮನ್ನು ಆವರಿಸಿಕೊಳ್ಳುವಂತೆ ನಮ್ಮನ್ನೇ ನಾವು ಒಪ್ಪಿಸಿಕೊಳ್ಳುತ್ತಾ ಪರಿಪೂರ್ಣವಾಗಿ ನಾವು ಸಿದ್ಧರಾಗಿ ಮಧ್ಯಸ್ಥಿಗೆ ಪ್ರಾರ್ಥನೆ ಮಾಡಬೇಕು. ನೀವು ಇಂಥ ಪ್ರಾರ್ಥನೆ ಮಾಡುವಾಗ ನಿಮ್ಮನ್ನು ಯಾರೆಲ್ಲ ಕೇಳಿಕೊಳ್ತಾರೋ ಅವರಿಗೆಲ್ಲ ಪ್ರಾರ್ಥಿಸುವಾಗ, ನೀವು ಪ್ರಾರ್ಥಿಸುವಾಗಲೇ ಅವರಿಗೆ ಅದ್ಭುತಗಳನ್ನು ದೇವರು ಮಾಡ್ತಾರೆ. ಇಷ್ಟು ಪ್ರಿಫರೆನ್ಸ್ ನಾನು ಹಾಕಬೇಕು. ಈ ಸಿದ್ಧತೆಗಳಿಲ್ಲದೆ ನಾವು ಏನೇ ಪ್ರಾರ್ಥನೆ ಮಾಡಿದ್ರು, ಇವತ್ತು ನಾವು ತುಂಬ ಜನ ಹಾಗೆ ಇದ್ದೀವಿ. ನಾವು ಸಿದ್ಧತೆ ಇಲ್ಲದೆ ಪ್ರಾರ್ಥಿಸ್ತೀವಿ, ಹೋಗ್ತೀವಿ, ಚರ್ಚೆಯಲ್ಲಿ ಕೂತ್ಕೊಂಡು 2 ನಿಮಿಷ 3 ನಿಮಿಷ ಪ್ರಾರ್ಥಿಸ್ತೀವಿ, 20 ನಿಮಿಷ ಪ್ರಾರ್ಥನೆ ಮಾಡ್ತೀವಿ ಅಂತೀವಿ. ಆದರೆ ಎಲ್ಲರನ್ನ ನೆನೆಸ್ಕೊಳ್ತೀವಿ. ತ್ರಿಯೇಕ ದೇವರನ್ನ, ಪ್ರಭು ಕ್ರಿಸ್ತರನ್ನ ನಾವು ಅರ್ಥಕೊಳ್ತೀವಿ. ಅನೇಕ ಸಾರಿ ದುಃಖ ಆಗುತ್ತೆ. ಯಾಕಂದರೆ ದೇವರಿಲ್ಲದೆ ಯಾರೂ ಇಲ್ಲ. ಆ ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಆ ದೇವರನ್ನು ಆಶ್ರಯಿಸಿಕೊಳ್ಳುವಾಗ ನೋಡಿ, ಎಲ್ಲವನ್ನು ನಾವು ಮಾಡುವಾಗ, ಎಲ್ಲ ಕಾರ್ಯಗಳನ್ನು ನಾವು ಮಾಡುವಾಗ ಪರಿಪೂರ್ಣ ಪವಿತ್ರಾತ್ಮರಿಂದ ತುಂಬಿಕೊಳ್ಳುತ್ತೀವಿ. ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸಲು ಪ್ರಾರಂಭಿಸಿದಾಗ ಈ 4 ಕಾರ್ಯಗಳನ್ನು ಮಾಡಿ ನಾವು ಎದ್ದು ನಡೆಯುವಾಗ, ಪರಿಶುದ್ಧ ಆತ್ಮಭರಿತರಾಗಿ ನಾವು ನಡೆಯುವಾಗ, ನಮ್ಮನ್ನು ನೋಡುವ, ನಮ್ಮನ್ನು ಕಾಣುವ ಪ್ರತಿಯೊಬ್ಬರಲ್ಲಿಯೂ ನಾವು ಒಂದು ಬೆಳಕಾಗಿ ಮಾರ್ಪಡ್ತೀವಿ. ನಮಗೊಂದು ಗೌರವ ಉಂಟಾಗುತ್ತೆ. ನಮ್ಮ ಬಳಿಯಲ್ಲಿ ಅನೇಕರು ಬಂದು ಮಾತಾಡಲಿಕ್ಕೆ ಬಯಸ್ತಾರೆ. ನಮ್ಮ ಬಳಿಯಲ್ಲಿ ಅನೇಕರು ಬಂದು ತಮ್ಮ ಕೊರತೆಗಳನ್ನು ಹೇಳಿಕೊಳ್ತಾರೆ. ಯಾಕಂದರೆ ಆ ಒಂದು ಪ್ರಸನ್ನತೆಯನ್ನು ಆ ದೇವರು ನಮಗೆ ಕೊಡ್ತಾರೆ. ಯೂದನ ಗ್ರಂಥ 1ನೇ ಅಧ್ಯಾಯ 20ನೇ ವಾಕ್ಯ, ಒಂದೇ ಅಧ್ಯಾಯ ಇರೋದ್ರಲ್ಲಿ ಯೂದನು ಹೀಗೆ ಹೇಳ್ತಾರೆ, ಪ್ರಿಯರೇ, ನೀವಾದರೂ ಅತಿ ಪರಿಶುದ್ಧ ವಿಶ್ವಾಸದ ಆಧಾರದ ಮೇಲೆ ನಿರ್ಮಿಸಲಾದ ಮಂದಿರದಂತೆ ಹೇಳ್ತಾರೆ. ಪರಿಶುದ್ಧ ಮಂದಿರ ಯಾರಾಗಿದ್ದೀವಿ? ನಾವೆಲ್ಲರೂ ಪರಿಶುದ್ಧ ಮಂದಿರವಾಗಿದ್ದೀವಿ. ಅವನು ಪವಿತ್ರಗೊಳಿಸಿ ದೇವರು ವಾಸಿಸಲು ಇಚ್ಛಿಸ್ತಾರೆ. ಆ ವಾಸಿಸಲು ಬರುವ ದೇವರು ಪರಿಶುದ್ಧಾತ್ಮರು. ಆ ಪರಿಶುದ್ಧ ದೇವನು ಬರುವ ಸ್ಥಳ ಅಸಹ್ಯವಾಗಿದ್ದು ಬರ್ತಾರೆ. ಅದನ್ನು ಸುತ್ತು ಕೆರೆಸ್ಕೊಳ್ಬೇಕಾದ್ರೆ ನನ್ನ ಪಾಪದ ಅರಿಕೆ ಮಾಡಬೇಕು. ಪಾಪದ ಅರಿಕೆ ಯಾವುದು ಮುಚ್ಚಿದೆ ಅರಿಕೆ ಮಾಡುವಾಗ ಹೃದಯ ಪರಿಶುದ್ಧವಾಗುತ್ತೆ. ಆ ದೇವರು ಹಿಡಿದು ಬರ್ತಾರೆ. ಬಡವನಾಗಿರು, ಶ್ರೀಮಂತನಾಗಿರು, ಭಿಕ್ಷುಕನಾಗಿರು, ನಿನಗಿಂತ ಉನ್ನತ ಜೀವನವನ್ನು ಈ ಲೋಕದಲ್ಲಿ
ಯಾರೂ ಅನುಭವಿಸಲಿಕ್ಕಾಗೋದಿಲ್ಲ. ದೇವರೊಟ್ಟಿಗೆ ಜೀವಿಸುವ ಜೀವನಕ್ಕಿಂತ ಶ್ರೇಷ್ಠವಾದದ್ದು ಯಾವುದಿಲ್ಲ. ಯೂದ ಹೇಳೋದನ್ನೇ, ನೀವು ಮಂದಿರವಾಗಿ ಪ್ರವರ್ತಿಸಿದ್ದೀರಿ, ಪವಿತ್ರಾತ್ಮವರಿಂದ ಪ್ರೇರಿತರಾಗಿ ಪ್ರಾರ್ಥಿಸಿರಿ. ಪವಿತ್ರಾತ್ಮ ಪ್ರೇರಿತರಿಲ್ಲದೆ ನಾವು ಪ್ರಾರ್ಥಿಸಿದ್ರೆ ಲಾಭವಿಲ್ಲ. ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥಿಸಬೇಕು. ಪವಿತ್ರಾತ್ಮರಿಲ್ಲದೆ ನಾವು ಯಾವ ಕಾರ್ಯವನ್ನು ಮಾಡಲಿಕ್ಕಾಗೋದಿಲ್ಲ. ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥಿಸುವವರಾಗಬೇಕು. ಇದಕ್ಕೆ ಪ್ರಾರ್ಥನೆಗೆ ಎಷ್ಟು ಸಿದ್ಧತೆಗಳಿದೆ. ಈ ಸಿದ್ಧತೆಗಳು ಆರಾಧನೆಯಲ್ಲಿ ನಾವು ಸಮರ್ಪಣೆ ಮಾಡಿ ಪ್ರಾರ್ಥಿಸುವವರಾಗಬೇಕು. ಮಿನಿಮಮ್ ಮದರ್ ತೆರೆಸಾ ಹೇಳ್ತಾರೆ, ನಾನು ಮುಂಜಾನೆ ಇದ್ದರೆ 20 ನಿಮಿಷ ದೇವರನ್ನು ಸ್ತುತಿಸ್ತೀನಿ. 20 ನಿಮಿಷ ನನ್ನ ಪಾಪಗಳಿಗಾಗಿ ದುಃಖಪಟ್ಟು ಪಶ್ಚಾತ್ತಾಪಪಟ್ಟು ಅರಿಕೆ ಮಾಡ್ತೀನಿ. 3ನೇದಾಗಿ ಆ ದೇವರ ಮುಂದೆ ನನ್ನ ಎಲ್ಲ ಕಾರ್ಯಗಳಿಗಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳನ್ನು ಅರ್ಪಿಸಿ ಆತನ ಮುಂದೆ ಈ ದಿನದ ಎಲ್ಲ ವಿಜ್ಞಾಪನೆಗಳನ್ನು ಸಲ್ಲಿಸಿ ನಾನೇನೆಲ್ಲ ಮಾಡಬೇಕು ಎಲ್ಲ ಕಾರ್ಯಗಳನ್ನೆಲ್ಲ ಆತನ ಕರಗಳಲ್ಲಿ ಸಮರ್ಪಿಸಿ ನಾನು 1 ಗಂಟೆ ಆರಾಧನೆ ಮುಂದೆ ಕುಳಿತುಕೊಳ್ತೀನಿ. 1 ಗಂಟೆ ಆರಾಧನೆ ಆದ ನಂತರ ಆ 40 ನಿಮಿಷ ಬಲಿ ಪೂಜೆಯಲ್ಲಿ ಭಾಗವಹಿಸಿ 2 ಗಂಟೆ 40 ನಿಮಿಷವನ್ನು ನನ್ನ ದೇವರಿಗೆ ದಶಮ ಭಾಗವಾಗಿ ಕೊಟ್ಟು ನನ್ನ ಮುಂಜಾನೆಯ ಕಾರ್ಯವನ್ನು ಪ್ರಾರಂಭಿಸ್ತೀನಿ. 24 ಗಂಟೆಗೆ ನಾನು ಕೊಡಬೇಕಾದ ಸಮಯ ಎಷ್ಟು? 2 ಗಂಟೆ 40 ನಿಮಿಷ ನಾವು ಕೊಡ್ತಾ ಇದ್ದೀವ? 40 ನಿಮಿಷ, ಅಟ್ಲೀಸ್ಟ್ 20 ನಿಮಿಷ ನಾವು ಕೊಡ್ತಾ ಇದ್ದೀವ. ಬೇರೆ ಯಾಕೆ ನಮ್ಮ ಪ್ರಾರ್ಥನೆ ದೇವರ ಹತ್ರ ಹೋಗ್ತಾ ಇಲ್ಲ ಅಂದರೆ, ನಾನು ಅಶುದ್ಧ ವದನದಿಂದ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳು ಹೋಗೋದಿಲ್ಲ. ದೇವರುಗಳ ಧನ್ಯವಾದಗಳು ಸಲ್ಲಿಸಬೇಕಾದ್ರೆ ನಾನು ಶುದ್ಧರಾಗಿರಬೇಕು. ಈ ಪ್ರಾರ್ಥನೆ ಕುರಿತು 4 ಹಂತದಲ್ಲಿ ನಾವು ಬೋಧನೆ ಮಾಡಿಕೊಂಡು ಬರ್ಬೋದು. ಒಂದೊಂದು ಸ್ಟೇಜ್ ಇದೆ. ಆದರೆ ನಾವು ಸಿದ್ಧತೆ ಹೇಗೆ ಆಗೋದು ಅನ್ನೋದನ್ನು ಕಲಿಯಬೇಕು. ಒಂದು 10 ನಿಮಿಷ, ಅರ್ಧ ಗಂಟೆ ಸಮಯ ಕೊಟ್ಟರು 10 ನಿಮಿಷ ಸ್ತುತಿ ಸ್ತೋತ್ರಗಳನ್ನು ಮಾಡಿ ದೇವರಿಗೆ. ಸ್ತುತಿ ಸ್ತೋತ್ರಗಳೊಂದಿಗೆ ನೀವು ಕುಳಿತುಕೊಳ್ಳುವಾಗ ಯಾವಾಗ ದೇವರನ್ನ ಸ್ತುತಿಸಿ ಆರಾಧನೆ ಮಾಡ್ತೀರಾ, ಲೋಕದ ನೆಟ್ಟು ಬಿಟ್ಟು ಹೋಗುತ್ತೆ. ಎಂಥ ಟೆನ್ಷನಲ್ಲಿ ಕಾಮ್ ಆಗ್ತೀರಾ, ಎಂಥ ಕಷ್ಟಕರವಾದ ಸನ್ನಿವೇಶದಲ್ಲಿ ನೀವಿದ್ರೂ ಪರಿಶುದ್ಧಾತ್ಮರು ನಿಮ್ಮ ಮೇಲೆ ಇರ್ತಾರೆ, ನಿಮ್ಮನ್ನು ಹಗುರಪಡಿಸ್ತಾರೆ. ಕಳೆದ ಸಲ SSLC PUC ಪರೀಕ್ಷೆಗಳಲ್ಲಿ ಅನೇಕ ಮಕ್ಕಳು ಬಂದು ನಾನು ಹೇಳಿದಿಷ್ಟೇ, ಟೆನ್ಷನ್ ತಗೊಳ್ಬೇಡ್ರಿ, ನೀವು ಪರಿಶುದ್ಧಾತ್ಮರನ್ನು ಆಶ್ರಯಿಸಿಕೊಳ್ಳ್ರಿ, ದೇವರನ್ನು ಆಶ್ರಯಿಸಿಕೊಳ್ಳ್ರಿ. ಕೊಠಡಿ ಒಳಗಡೆ ಹೋಗಿ ಕುಳಿತುಕೊಳ್ಳುವಾಗ ಪರಮತತ್ವ ದೇವರನ್ನು 1 ನಿಮಿಷ ಸ್ತುತಿಸಿರಿ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನೀನಾಗಿದೆಯಾ ಜ್ಞಾನ, ನೀನಾಗಿದೆಯಾ ಶಕ್ತಿ. ಇಗೋ ಈ ಪೇಪರಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ನನ್ನ ಜ್ಞಾನದಲ್ಲಿ ನಾನು ಬರಲಿಕ್ಕಾಗಲ್ಲ, ಇದನ್ನು ಆಶ್ರಯಿಸಿಕೊಳ್ತೀನಿ, ನನಗೆ ಶಕ್ತಿ ನೀಡಿ ಅಂತ ಪ್ರಾರ್ಥನೆ ಮಾಡಿ ಬರೀರಿ. 1 ಮಕ್ಕಳು ಫೇಲ್ ಆಗಲಿಲ್ಲ, 1 ಮಕ್ಕಳು ಫೇಲ್ ಆಗಲಿಲ್ಲ, ಎಲ್ಲ ರೈಟ್ ಸ್ಟೂಡೆಂಟೇ. ನಮ್ದಲ್ಲ, ಒಬ್ಬೊಬ್ಬರ ವಿಶ್ವಾಸ ಈ ರೀತಿ ಇರಬೇಕು. ನಾನು ಒಂದು ಪ್ರಾರ್ಥನೆ ಮಾಡ್ತೀನಿ, ಒಂದು ವಾಕ್ಯ ಕೊಡ್ತೀನಿ ಅಂದರೆ ನನಗೆ ಈ ವಾಕ್ಯ ಕೊಡಲಿಕ್ಕೆ ಬರಬೇಕಾದ್ರೆ 3 ದಿನ ಸಿದ್ಧತೆ ಇದೆ. ನನಗೆ 3 ದಿನ ಸಿದ್ಧತೆ ಇದೆ. ಮುಂಜಾನೆ ಎದ್ದು ಪ್ರಾರ್ಥಿಸಬೇಕು, ಇವತ್ತು ಉಪವಾಸ ಇರಬೇಕು. ಸುಮ್ಮನೆ ಬಂದು ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಶತ್ರು ಒಂದು ನಿಯಮಗಳಿದೆ. ಎಲ್ಲೋ ಸುದ್ದಿ ಬಂದಿಲ್ಲ, ಮನೆಯಲ್ಲಿ ಮಕ್ಕಳ ಮನೆಗಳು ಪ್ರಾರ್ಥಿಸಬೇಕು. ನಾನು ಏನು ಮಾಡಬೇಕು ಸ್ವಾಮಿ? 1 2 3 ಜನನು ಅಲ್ಲಿ ಬರಿಗೈಯಲ್ಲಿ ಹೋಗ್ಕೊಡೋದು. ಅಪ್ಪ, ನನ್ನ ಕೈಯಲ್ಲಿ ಏನಿದೆಲ್ಲ ನಿಂತೆ, ಅಲ್ಲಿ ಬರುವ ನಿನ್ನ ಮಕ್ಕಳು ಬರಿಗೈಯಲ್ಲಿ ಹೋಗದೇ ಇರುವಂತೆ ಹೃದಯ ಸ್ಪರ್ಶಿಸಿ ಆಶೀರ್ವದಿಸಿ ಕಳಿಸಿ ಅಂತ ಹೇಳಿ ನಾವು ಬಂದಿಲ್ಲಿ ನಿಲ್ಲುವಾಗ
ಇಲ್ಲಿ ಬರೆದಿರುವ ದೇವರ ವಾಕ್ಯ ಮಾತ್ರ, ಮಿಕ್ಕಿದೆಲ್ಲ ಮಾತಾಡೋದು ಪರಿಶುದ್ಧಾತ್ಮರನ್ನು ಆಶ್ರಯಿಸಿಕೊಳ್ಳಬೇಕಾಗಿರುತ್ತೆ. ದೇವರನ್ನ ಎಲ್ಲ ಸಂದರ್ಭಗಳದೇ ಎಲ್ಲ ಸಂದರ್ಭಗಳಲ್ಲಿಯೂ ದೇವರನ್ನು ಆಶ್ರಯಿಸಿಕೊಂಡು ದೇವರಿಗೆ ಉಪಕಾರ ಸ್ಮರಣೆ ಮಾಡಿ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಹಾಲೆಲೂಯಾ, ಹಾಲೆಲೂಯಾ. ಈಗ ತಿಳಿತಾ 4 ವಿಷಯ ಹೇಳಿ, 1 ಅಡೋರೇಷನ್ ಅಂದರೆ ಆರಾಧನೆ, 2 ಪಾಪ ನಿವೇದನೆ, 3 ಕೃತಜ್ಞತಾ ಸ್ತೋತ್ರ, 4 ವಿಜ್ಞಾಪನೆಗಳು. ಇಷ್ಟು ಕಾರ್ಯಗಳು ನಾವು ಸಮಯ ಇಲ್ಲ, 40 ನಿಮಿಷ ಸಾಕು. ನಾವು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ, ನೀವು ಎಂಥ ಉದ್ದೇಶ ಇಟ್ಟು ನೀವು ಪ್ರಾರ್ಥಿಸಿದ್ರು ದೇವರು ಅದಾಗಲೇ ನಮಗೆ ಸ್ವತಂತ್ರ ಕೊಡ್ತಾರೆ. ನಮ್ಮ ಜೀವನದಲ್ಲಿ ಕಂಡರಿಯದ ಅದ್ಭುತಗಳನ್ನು ದೇವರು ಮಾಡ್ತಾರೆ. ನಾನು ಪ್ರಾರ್ಥಿಸಬೇಕು, ಬ್ರದರಲ್ಲ, ಸಿಸ್ಟರ್ ಅಲ್ಲ, ಫಾದರ್ ಅಲ್ಲ, ನಾನು ಸ್ವಯಂ ದೇವರ ಹತ್ರ ಪ್ರಾರ್ಥಿಸಬೇಕು. ನಮ್ಮಮ್ಮ ಪ್ರಾರ್ಥಿಸ್ತಾರೆ, ನಮ್ಮ ಅಪ್ಪ ಅವ್ರಿಗಾಗಿ ಪ್ರಾರ್ಥಿಸ್ತಾರೆ, ನಾನು ಎಲ್ಲರಿಗಾಗಿ ಪ್ರಾರ್ಥಿಸ್ತೀನಿ, ನನಗಾಗಿಯೂ ಪ್ರಾರ್ಥಿಸ್ತೀನಿ. ನಾನು ನನಗಾಗಿ ಪ್ರಾರ್ಥಿಸಿ ನನ್ನನ್ನು ಸಮರ್ಪಣೆ ಮಾಡಿದ ಮೇಲೆ ಇಲ್ಲಿ ಏನು ಹೇಳ್ತಾರೆ, ತಿಮೋತಿಗೆ ಪೌಲ ಹೇಳ್ತಾನೆ, ಜನರಿಗೋಸ್ಕರ ವಿಜ್ಞಾಪಿಸು, ಎಲ್ಲರಿಗಾಗಿ ಪ್ರಾರ್ಥಿಸು, ನಿರ್ಣಯಿಸು. ಯಾವಾಗ ನಾವು ಸಿದ್ಧತೆಯಾದಾಗ ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮಲ್ಲಿರುವುದನ್ನೆಲ್ಲ ಸಮರ್ಪಣೆ ಮಾಡಿ, ನಾನು ಶುದ್ಧ ಹೊಂದರೆ ನಿಮಗೆ ಶುದ್ಧ ಹೊಂದಿರಿ ಅನ್ನುವ ಅಧಿಕಾರ ನಮಗೆ. ಹಾಲೆಲೂಯಾ. ಒಂದು ತುಂಬ ಬೇಸರ, ನಾನು ಹೇಳುವಾಗೆಲ್ಲ ಕೆಲವರು ಬೇರೆ ಇವರಿಗೆ ಹೇಳ್ತಾರೆ ಅಂತ. ರಕ್ತಸ್ರಾವದ ಸ್ತ್ರೀ ಯೇಸುಸ್ವಾಮಿಯವರ ಹತ್ರ ಅವಳು ಬಂದು ಮುಟ್ಟಿದ್ರು. ಅವಳು ಬೇಕಾಗಿತ್ತು ಏನು, ಸೌಖ್ಯ. ಅವಳು ಮುಟ್ಟಿದ್ರು. ನಿಮಗೆ ಬೇಕಾದ್ರೆ ನೀವೇ ಪ್ರಾರ್ಥಿಸ್ಬೇಕು. ಬ್ಯಾಂಕಲ್ಲಿ ಬಿಡಬೇಕಾದ್ರೆ ನಿಮ್ಮ ಸಿಗ್ನೇಚರ್ ಇಲ್ಲ, ಅವನು ಕೊಡ್ತಾನ? ನೀವು ಸಿಗ್ನೇಚರ್ ಹಾಕಕ್ಕೆ ಬರಲ್ಲ, ಎಬ್ಬೆಟ್ಟಲ್ಲಿ ನೀವು ಬ್ಯಾಂಕಲ್ಲಿ ಹೋಗ್ಬಿಡ್ತಾನೆ, ಎಬ್ಬೆಟ್ಟು ಹೋಗ್ತೀರ, ಅವಾಗ ಕೊಡ್ತಾನೆ ಅಲ್ವಾ? ಬ್ಯಾಂಕಲ್ಲಿ ನಿಮ್ಮ ಹಣ ಪಡಿಬೇಕಾದ್ರೆ ನೀವೇ ಹೋಗ್ಬೇಕಲ್ವಾ? ದೇವರ ಮುಂದೆ ನಿಮಗೆ ವಿಜ್ಞಾಪಿಸಬೇಕಾದ್ರೆ ಬ್ರದರ್, ಫಾದರ್ ಅಂತೀವಲ್ಲ, ಹೇಗೆ? ನನಗಾಗಿ ನಾನೇ ಪ್ರಾರ್ಥಿಸಬೇಕು, ನನಗಾಗಿ ನಾನು ಪ್ರಾರ್ಥಿಸಬೇಕು. ಇನ್ನೊಂದು, ಪ್ರಾರ್ಥಿಸುವ ವ್ಯಕ್ತಿಯಾಗಿ ಮಾರ್ಪಡುವಾಗ ಯಾರೇ ಎಷ್ಟೇ ಅವಮಾನ ಪಟ್ಟರೂ ಅವಳನ್ನು ದೂಷಣೆ ಮಾಡಬಾರದು. ಯಾಕಂದರೆ ನಾನು ಬೇರೆ, ಅವರು ಬೇರೆ. ಸ್ಟೆಫನ್ ಅದೇ ಹೇಳಿದ್ರು. ಅವರೇನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಸ್ವಾಮಿ ಕ್ಷಮಿಸಿ. ಸ್ವಾಮಿನ ಅದೇ ಹೇಳಿದ್ರು, ಅವರೇನು ಮಾಡ್ತಿರೋರು ಅವರಲ್ಲಿ ನಮಗೆ ವಿರುದ್ಧವಾಗಿ ಮಾತಾಡ್ತಾರೆ. ನಮ್ಮ ಬಗ್ಗೆ ಅವರಿಗೆ ಗೊತ್ತಿಲ್ಲ. ನಮ್ಮನ್ನು ಪರಿಚಯ ಆಗಿ ನಮ್ಮ ಬಗ್ಗೆ ಪೂರ್ತಿ ಗೊತ್ತಿದ್ರೆ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಲಿ, ಅವನು ಒಳ್ಳೆಯವನು ಅಂತಾರೆ. ಅದೇ ರೀತಿಯಲ್ಲಿ ನಮ್ಮನ್ನು ಅರಿಯದೇ ಇರುವವರು ಏನೋ ಮಾತಾಡ್ತಾರೆ. ನಮ್ಮ ಪ್ರಾರ್ಥನೆಗೆ ಇದೆಲ್ಲ ಅಡ್ಡಿಯಾಗಬಾರದು. ಪ್ರಾರ್ಥನೆ ನಾವು ಹೃದಯದಿಂದಲೂ ಮಾಡಬಹುದು, ವ್ಯಕ್ತಿಯೂ ಮಾಡಬಹುದು. ಈ ಕಾರಣದಿಂದ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಮತ್ತೆ ನಾವು ಪಾಪ ನಿವೇದನೆ ಮಾಡುವಾಗ ಈಗ ಹೇಳಿದ ಪಾಪಕ್ಕೂ ಮರೆತು ಹೋದ ಪಾಪಕ್ಕೂ ಎಂಬುವ ಟಾಪಿಕ್ ಬೇಡ. ಎಲ್ಲ ಪಾಪಗಳನ್ನು ಬರೆದಿಟ್ಟುಕೊಂಡು ನೀವು ಎಷ್ಟು ಶಕ್ತಿಯುತವಾಗಿದೆ ಅಷ್ಟು ನೀವು ಅಲ್ಲಿ ಹೇಳಿ ನಿವೇದನೆ ಮಾಡಿ. ಹೇಳಕ್ಕೆ ಆಗಲ್ಲ ಅವ್ರ ಹತ್ರ ಅಂದರೆ ನೀವು ಬಂದು ಪರಮಪ್ರಸಾದದ ಮುಂದೆ ಮೊಣಕಾಲೂರಿ ಪಾಪ ನಿವೇದನೆ ಮಾಡಿ. ದೇವರು ಪರಿಪೂರ್ಣವಾಗಿ ಅನುಗ್ರಹಿಸ್ತಾರೆ. ಗುರುಗಳ ಬಳಿಯಲ್ಲಿ ಪಾಪ ನಿವೇದನೆ ಮಾಡಲಿಕ್ಕೆ ಸಂಕೋಚ ಆದರೆ ಹೇಳಬೇಕು. ಆದರೆ ಪರಮಪ್ರಸಾದ ಮುಂದೆ ಎಲ್ಲ ಮರೆತು ಹೋದ ಪಾಪ ಇಲ್ಲ ಸ್ವಾಮಿ, ನಾನು ಪಾಪಿ, ನಾನು ಪರಿಸಾಯನಾಗಿ ಪ್ರಾರ್ಥನೆ ಮಾಡೋದಕ್ಕಿಂತ ಸಮಾರಿಯನಾಗಿ ನಾನು ಪ್ರಾರ್ಥಿಸಬೇಕು. ನನ್ನನ್ನು ಕೇಳಿಕೊಳ್ಳು, ನಾನು ಪಾಪಿ ಸ್ವಾಮಿ. ಕೈಗಳನ್ನು ಮುಚ್ಚೋಣ. ದೇವರ ಮುಂದೆ ನಮ್ಮೆಲ್ಲ ಕೋರಿಕೆಗಳನ್ನು ಸಮರ್ಪಿಸೋಣ. ಪ್ರಾರ್ಥನಾ ಕೃಪೆಯನ್ನು ನಮಗೆ ದಯಪಾಲಿಸಿದ ದೇವರೇ, ಪ್ರಾರ್ಥನೆ ಮಾಡುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ. ನಿಮ್ಮ ಕೃಪೆಯು ಅನುಗ್ರಹವು ನಮ್ಮ ಮೇಲೆ ತುಂಬಲ್ಪಡಲಿ. ನಮ್ಮ ಬಾಯಿಂದ ಹೊರಡುವ ಮಾತು
ನಿಮ್ಮ ಪರಿಶುದ್ಧಾತ್ಮರ ಕೃಪೆಯಿಂದ ತುಂಬಲ್ಪಡಲಿ. ನಾನು ಯಾರಿಗೆಲ್ಲ ಪ್ರಾರ್ಥಿಸ್ತೇನೋ, ಯಾರಿಗಾಗಿ ಮಧ್ಯಸ್ಥಿಕೆ ವಹಿಸಿದೇನೋ ಆ ಪ್ರಾರ್ಥನೆ ಪ್ರಭು ನಿಮ್ಮನ್ನು ಮುಟ್ಟಿ ನೀವು ಹೇಳಿದ ಹಾಗೆ ಜೆರೆಮಿಯ 33:3 ಹಾಗೆ ಅವರ ಮುಂದೆ ಅದ್ಭುತಗಳು ನಡೆಯಲಿ. ಎಲ್ಲ ನೊಂದವರನ್ನು, ರೋಗಿಗಳನ್ನು, ಕಷ್ಟದಲ್ಲಿರುವವರನ್ನು, ತಿರಸ್ಕಾರ ಮನೋಭಾವನೆಗೊಂಡವರನ್ನು, ತುಳಿಯಲ್ಪಟ್ಟವರನ್ನು, ಶೋಷಿತರನ್ನೆಲ್ಲ ನಿಮ್ಮ ಪರಿಶುದ್ಧವಾದ ಕರೆಗಳಲ್ಲಿ ಒಪ್ಪಿಸಿಕೊಳ್ಳುತ್ತಾ ಈ ಆಲಯದಲ್ಲಿ ನಿಮ್ಮ ಪರಿಶುದ್ಧವಾದ ವಾಕ್ಯವನ್ನು ಆಲಿಸಲು ಪ್ರಾರ್ಥಿಸಲು ಬಂದಿರುವಂಥ ನಿಮ್ಮ ಮಕ್ಕಳನ್ನು ನಿಮ್ಮ ಪರಿಶುದ್ಧವಾದ ಗಾಯವುಳ್ಳ ಕರೆಗಳನ್ನು ಚಾಚಿ ಎಲ್ಲರನ್ನು ಆಶೀರ್ವದಿಸಿ ಅವರಿಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಎಂದು ತಿಳಿದಿರುವ ದೇವರಿಗೆ ಎಲ್ಲವನ್ನ ಒದಗಿಸಿಕೊಡಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸಿಕೊಳ್ಳುತ್ತಾ ನಮಗಾಗಿ ನಿಮ್ಮ ಕೃಪೆಯನ್ನು ಕೊಡಿರಿ ಎಂದು ಪ್ರಾರ್ಥಿಸುತ್ತೇವೆ. ಜೀವದ ತಂದೆಯೇ, ಆಮೆನ್.